ನಮಸ್ಕಾರ ಸ್ನೇಹಿತರೆ, ನಿಮಗೊಂದು ಪ್ರಶ್ನೆ. ನೀವು ಜೀವನದಲ್ಲಿ ಸೋತಾಗ ಏನಾಗುತ್ತೆ ಗೊತ್ತಾ? ಜನರು ನಗುತ್ತಾರೆ, ನಿಮ್ಮ ಸ್ನೇಹಿತರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ಈ ಸಮಾಜ ಹೇಳುತ್ತೆ ನಿನ್ನಿಂದ ಏನೂ ಆಗೋದಿಲ್ಲ, ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ. ಆದರೆ ನೆನಪಿಡಿ ಸ್ನೇಹಿತರೆ, ಅದು ನಿಮ್ಮ ಅಂತ್ಯವಲ್ಲ, ಅದು ನಿಮ್ಮ ಸಿದ್ಧತೆ ಎಂದು. ಯಾರು ಸೋಲನ್ನು ಗಿವ್ ಅಪ್ ಮಾಡೋದಿಲ್ಲೋ ಅವನು ಮುಂದೆ ಲೆಜೆಂಡ್ ಆಗ್ತಾನೆ. ಸೋಲು ಅಂದ ತಕ್ಷಣ ನಿಮ್ಮ ಕತೆ ಅಲ್ಲಿಗೆ ಮುಗಿಯೋದಿಲ್ಲ, ಅಲ್ಲಿಂದ ಪ್ರಾರಂಭವಾಗುತ್ತೆ. ನಮಗೆಲ್ಲ ಜೀವನದಲ್ಲಿ ಸೋಲು ಅಂದರೆ ಭಯ. ಪರೀಕ್ಷೆಯಲ್ಲಿ ಫೇಲ್ ಆದ್ವಾ ಭಯ ಪಡ್ತೀವಿ, ಬಿಸ್ನೆಸ್ಸಲ್ಲಿ ಫೇಲ್ ಆದ್ವಾ ಭಯ ಪಡ್ತೀವಿ. ಇದೇ ಥರ ಜೀವನದಲ್ಲಿ ಸಾಕಷ್ಟು ಸೋಲುಗಳು ಬರ್ತವೆ, ಹಾಗೆ ಭಯ ಪಡ್ತಾ ಹೋಗ್ತಾ ಇರ್ತೀವಿ. ಹಾಗೆ ಯೋಚನೆ ಮಾಡಿ ನೋಡಿ, ಗೆದ್ದವನು ಯಾವತ್ತಾದರೂ ಕಲಿತಾನ? ಖಂಡಿತವಾಗ್ಲೂ ಇಲ್ಲ. ಸೋತಾಗಲೇ ನಾವು ನಿಜವಾದ ಪಾಠ ಕಲಿತೀವಿ. ಸೋಲು ಅಂದ್ರೇ ನಿಮ್ಮ ಶಿಕ್ಷಕ, ಯಶಸ್ಸು ಅಂದ್ರೇ ನಿಮ್ಮ ಪರೀಕ್ಷೆ. ಥಾಮಸ್ ಎಡಿಸನ್ ಯಾರೋ ಒಬ್ಬ ವ್ಯಕ್ತಿ ಅವರಿಗೊಂದು ಪ್ರಶ್ನೆ ಕೇಳ್ತಾರೆ, ನೀವು 1000 ಬಾರಿ ಫೇಲ್ ಆಗಿದ್ದೀರಲ್ಲ, ನಿಮಗೆ ಗಿವ್ ಅಪ್ ಮಾಡ್ಬೇಕಂತೇಳಿ ಅನಿಸ್ಲಿಲ್ವಾ ಅಂತೇಳಿ. ಅವರು ನಗುತ್ತಾ ಹೇಳ್ತಾರೆ, ನಾನು 1000 ಬಾರಿ ಫೇಲ್ ಆಗಿರಬಹುದು, ಆದರೆ ನಾನು 1000 ಬಾರಿ ಹೊಸ ಮಾರ್ಗ ಕಂಡುಹಿಡಿದಿದ್ದೇನೆ. ಆದ್ದರಿಂದ ಇವತ್ತು ನೀವು ಬೆಳಕಲ್ಲಿ ಇದ್ದೀವಿ. ಧೀರುಭಾಯ್ ಅಂಬಾನಿ ಒಂದು ಪೆಟ್ರೋಲ್ ಪಂಪಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಹತ್ರ ಯಾವುದೇ ಥರದ ಡಿಗ್ರಿ ಇರಲಿಲ್ಲ, ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ತುಂಬ ಬಡತನ ಇತ್ತು ಪರಿಸ್ಥಿತಿ. ಆದರೆ ಅವರೊಂದು ಕನಸನ್ನು ಕಂಡಿದ್ದರು, ನಾನು ಕೂಡ ಇದೇ ಥರ ಒಂದು ದೊಡ್ಡ ಕಂಪ್ನಿ ಕಟ್ತೀನಿ ಅಂತೇಳಿ. ಶುರುವನ್ನು ಮಾಡಿದರು, ತುಂಬ ವಿಫಲತೆಗಳನ್ನು ಕಂಡರು, ಸೋಲನ್ನು ಕಂಡರು, ಜನ ನಗಾಡಿದರು, ಸ್ನೇಹಿತರು ಅವರನ್ನು ಕೈ ಬಿಟ್ಟರು. ಆದರೆ ಅವರು ನಂಬಿದ ಕೆಲಸ ಅವರಿಗೆ ಕೈ ಬಿಡಲಿಲ್ಲ. ಅಂದು ಅವರು ಸೋಲನ್ನು ಸ್ವೀಕರಿಸಿದರೆ ಇಂದು ರಿಲಯನ್ಸ್ ಎಂಪೈರ್ ಕಟ್ತಾ ಇರಲಿಲ್ಲ. ಆ ಸೋಲಿನ ಪಾಠಗಳೇ ಇವತ್ತು ರಿಲಯನ್ಸ್ ಬ್ರ್ಯಾಂಡ್ ಆಗಿ ನಮ್ಮ ಮುಂದೆ ನಿಂತಿದೆ. ನನಗೆ ಗೊತ್ತಿರುವಂಥ ಒಬ್ಬ ಹುಡುಗ ಇಂಜಿನಿಯರಿಂಗಲ್ಲಿ CS ಮಾಡ್ತಾ ಇದ್ದ. ಇವನು ಯಾವಾಗಲೂ ಕೂಡ ಲಾಸ್ಟ್ ಬೆಂಚಿಗೆ ಹೋಗಿ ಕೂತ್ಕೊಳ್ತಿದ್ದ. ಎಕ್ಸಾಮ್ ಬರೆದಿದ್ರು ಕೂಡ ಇವನು ಓದ್ತಾ ಇರಲಿಲ್ಲ, ಎಲ್ಲರೂ ಕೂಡ ಓದ್ತಿದ್ರು. ಇವನು ಅನ್ಕೋತಿದ್ದ, ನನಗೆ ಎಲ್ಲ ಅರ್ಥ ಆಗ್ತಿದೆ, ಆದರೆ ನನಗೆ ಬರೆಯೋಕ್ಕೆ ಬರೋದಿಲ್ಲ, ನಾನು ಏನು ಓದಿದ್ರು ಕೂಡ ನನಗೆ ಮಾರ್ಕ್ಸ್ ಸಿಗೋಲ್ಲ ಅಂತೇಳಿ ಬಿಟ್ಬಿಡ್ತಾ ಇದ್ದ. ಒಂದು ದಿನ ಹಾಗೆ ರಿಸಲ್ಟ್ ಬರುತ್ತೆ, ಎಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸನ್ನು ತೆಗೆದಿರ್ತಾರೆ, ಇವನು ಮಾತ್ರ ಫೇಲ್ ಆಗಿರ್ತಾನೆ, ಇವನು ಮಾತ್ರ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರಲ್ಲ. ಹಾಗೆ ಪ್ರೊಫೆಸರ್ ಬಂದವನಿಗೆ ಕೇಳ್ತಾರೆ, ಯಾಕಪ್ಪ ಇಷ್ಟು ಕಮ್ಮಿ ಮಾರ್ಕ್ಸ್ ಬಂದಿದೆ ನಿನಗೆ, ಏನಾಯಿತು, ಯಾಕೆ ತಿಳಿತಿಲ್ವಾ ಅಂತೇಳಿ. ಸರ್, ನೀವು ಹೇಳೋದು ನನಗೆ ಎಲ್ಲವೂ ಕೂಡ ತಿಳಿತಾ ಇದೆ, ಆದರೆ ನನಗೆ ಮಾರ್ಕ್ಸ್ ಬರಲ್ಲ, ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಅವನ ಸ್ನೇಹಿತರು ಎಲ್ಲರೂ ಕೂಡ ನಗ್ತಾರೆ, ಅಯ್ಯೋ ಇವನಿಗೆ ಬರೆಯೋಕ್ಕೆ ಬರಲ್ವಾ ಅಂತೇಳಿ. ಅದನ್ನೇ ಅವನು ಛಲವಾಗಿ ತಗೋತಾನೆ. ಅವನೊಂದು ನಿರ್ಧಾರ ಮಾಡ್ತಾನೆ, ನಾನು ಮಾರ್ಕ್ಸ್ಗೋಸ್ಕರ ಓದೋದಿಲ್ಲ, ಕಾನ್ಸೆಪ್ಟನ್ನು ಕಲಿತೀನಿ, ಕಾನ್ಸೆಪ್ಟ್ಗೋಸ್ಕರ ಓದ್ತೀನಿ ಅಂತೇಳಿ. ಯೂಟ್ಯೂಬ್ ಓಪನ್ ಮಾಡ್ತಾನೆ, ಕೋಡಿಂಗ್ ವಿಡಿಯೋಗಳನ್ನೆಲ್ಲ ನೋಡ್ತಾನೆ. ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಹೋಗ್ತಿದ್ರೆ ಇವನು ಲ್ಯಾಪ್ಟಾಪ್ ಜೊತೆ ಹೋರಾಟ ಮಾಡ್ತಾ ಇರ್ತಾನೆ. ಸೊ ಹಾಗೆ ತಿಂಗಳುಗಳು ಕಳೆಯುತ್ತೆ. 10 ತಿಂಗಳದ ನಂತರ ಅವನೊಂದು ಸಿಂಪಲ್ ಆ್ಯಪ್ ಕಂಡು ಹಿಡಿದಿರ್ತಾನೆ. ಆ ಆ್ಯಪ್ನಿಂದ ಪ್ಲೇಸ್ಮೆಂಟ್ ಟ್ರೈನಿಂಗ್ನಿಂದ ಫಸ್ಟ್ ಪ್ರೈಸ್ ಪಡಿತಾನೆ. ಅವನು ಮಾರ್ಕ್ಸ್ ಟಾಪರ್ ಆಗಿರಲಿಲ್ಲ, ಮಿಸ್ಟ್ರಿ ಟಾಪರ್ ಆಗಿದ್ದ. ಅವನ ಮಾತು ಒಂದೇ ಪಾಠ, ಮಾರ್ಕ್ಸ್ನಿಂದ ಒಂದೇ ಸಲ ಅಪ್ರಿಷಿಯೇಟ್ ಸಿಗುತ್ತೆ, ಆದರೆ ಮಿಸ್ಟ್ರಿ ಮಾಡಿದರೆ ಲೈಫ್ ಟೈಮ್ ರೆಸ್ಪೆಕ್ಟ್ ಸಿಗುತ್ತೆ. ಸ್ನೇಹಿತರೆ, ಆ ಹುಡುಗನ ಕತೆ ನಿಮ್ಮೊಳಗೆ ಯಾರಾದರೂ ಒಬ್ರಿಗೆ ಆಗಿರಬಹುದು. ನಿಮಗೂ ಕೂಡ ಇದೇ ಥರದ ಸಮಸ್ಯೆಗಳು ಬರ್ತಾ ಇರಬಹುದು. ಆದರೆ ಸೋಲನ್ನು ಸ್ವೀಕಾರ ಮಾಡಿ. ಯಾಕೆ ಅಂದರೆ ಸೋಲು ನಿಮ್ಮ ಗೆಲುವಿನ ಮೊದಲನೇ ಹೆಜ್ಜೆ. ಫೇಲ್ ಅಂದರೆ ಅರ್ಥ ಗೊತ್ತಾ? ಸೊ ಫೇಲ್ ಅನ್ನೋ ಅರ್ಥದಲ್ಲೇ ಇದೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತೇಳಿ. ಸೋಲು ಬಂದಾಕರ ಮನಸ್ಸು ಮುರಿಯುತ್ತೆ, ಆದರೆ ಯೋಚನೆ ಮಾಡಿ ನೋಡಿ, ಆ ಸೋಲು ನಮ್ಮ ಮುಂದಿನ ಗುರಿಗೆ ತಯಾರು ಮಾಡ್ತಾ ಇರಬಹುದು. ಪ್ರತಿ ಸೋಲಿನ ಹಿಂದೆ ಒಂದು ಅಮೂಲ್ಯವಾದ ಪಾಠ ಇರುತ್ತೆ, ಅದು ನಿಮ್ಮನ್ನು ಬಲಿಷ್ಠವಾಗಿ ಮಾಡ್ತಾ ಇರುತ್ತೆ. ಸೋಲನ್ನು ಯಾವತ್ತೂ ಕೂಡ ಶತ್ರುವಾಗಿ ನೋಡಬೇಡಿ, ಅದನ್ನು ಮಿತ್ರವಾಗಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗ್ತೀರ. ಒಂದು ಸೋಲು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತದೆ, ಆದರೆ ಅದನ್ನು ಗೆದ್ದರೆ ನಿಮ್ಮ ಜೀವನವೇ ಬದಲಾಗುತ್ತೆ. ಯಾವಾಗಲೂ ಕೂಡ ನಾನು ಸೋತ್ರೆ ನನ್ನ ಮನಸ್ಸು ಹೇಳುತ್ತೆ, ಇದು ನನ್ನ ಅಂತ್ಯವಲ್ಲ, ಇದು ನನ್ನ ಪ್ರಾರಂಭ ಅಂತ ಹೇಳಿ. ಎವ್ರಿ ಟೈಮ್ ಫೇಲ್ಯೂರ್ ಈಸ್ ಎ ಮೆಸೇಜ್ ಫ್ರಮ್ ದಿ ಯೂನಿವರ್ಸ್, ಯು ಆರ್ ನಾಟ್ ಡನ್ ಇಟ್, ಯು ಆರ್ ಜಸ್ಟ್. ಹಾಗಾದರೆ ಸೋಲಿನಿಂದ ಓಡಬೇಡಿ, ಅದನ್ನು ಅಪ್ಪಿಕೊಂಡು ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ. ಅಂದರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಸ್ಪೈರೆನ್ಸ್ ಇದ್ದರೆ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಮೋಟಿವೇಶನಲ್ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೀಪ್ ಲರ್ನಿಂಗ್, ಕೀಪ್ ಫೈಟಿಂಗ್, ಕೀಪ್ ರೈಸಿಂಗ್. ಜೈ ಹಿಂದ್.